ನೀವು ಯಾವುದೇ ಬ್ರಾಂಡೆಡ್ ಬಟ್ಟೆ ತಗೊಂಡ್ರು ಜಸ್ಟ್ 199 ರೂಪೀಸ್. ಎಲ್ಲಿ ಅಂತ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಮಸ್ಕಾರ ಬೀದರ್. ಇದೇ ಜೂನ್ ದಿನಾಂಕ 1ರಿಂದ 29ರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ, ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೇಲ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್, ಶರ್ಟ್, ಜೀನ್ಸ್ ಪ್ಯಾಂಟ್ಸ್ ಹಾಗೂ ನೈಟ್ ಶೂಟ್ಸ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತವೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ. ಬೆಲೆ ಇಷ್ಟು ಕಡಿಮೆ, ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ? ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ಸ್ ಬ್ರಾಂಡೆಡ್ ಬ್ರಾಂಡೆಡ್ ಬ್ರಾಂಡೆಡ್. ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಡೇಟ್ ನೆನಪಿದೆ ಅಲ್ಲ, ಜೂನ್ 1 ಅಂದ್ರೆ ಸಂಡೇ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜುಲೈ 12ರಂದು ಲೋಕ ಅದಾಲತ್ ಆಯೋಜನೆ. ಜಿಲ್ಲೆಯ ಎಲ್ಲ ತಾಲೂಕು ಕೋರ್ಟ್ಗಳಲ್ಲೂ ಲೋಕ ಅದಾಲತ್ ಮಾಡಲಾಗ್ತಾ ಇದೆ. ಇದುವರೆಗೆ ಒಟ್ಟು 29,122 ಪ್ರಕರಣಗಳು ಜಿಲ್ಲೆಯಲ್ಲಿ ಪೆಂಡಿಂಗ್ ಇವೆ. ರಾಜಿ ಸಂಧಾನದ ಮೂಲಕ ಬಗೆಹರಿಸಲಾಗ್ತಾ ಇದೆ. ಪ್ರಕಾಶ್ ಬನ್ಸೋಡೆ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಸಮಾರಂಭ. ಬಾಲ ಮಕ್ಕಳಿಗೆ ಕೆಲಸಕ್ಕೆ ಇಟ್ಟುಕೊಂಡರೆ ಕಾನೂನು ಕ್ರಮಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ತಾತ್ಕಾಲಿಕ ಲಾಭಕ್ಕಾಗಿ ಮಕ್ಕಳಿಗೆ ದುಡಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ. ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ. ಸನಾತನ ಸಂಸ್ಕೃತಿ ಉತ್ಸವಕ್ಕೆ ಸಂಭ್ರಮದ ತೆರೆ. ನಗರದ ಸ್ವಾಮಿ ಸಮರ್ಥ ಕಲ್ಯಾಣ ಮಂಟಪದಲ್ಲಿ 10 ದಿವಸಗಳ ಕಾಲ ಜರುಗಿದ ವಿವಿಧ ಅರ್ಥಪೂರ್ಣ ಕಾರ್ಯಕ್ರಮಗಳು. ಹೆಸರಾಂತ ಭಾಷಣಕಾರರು ಆಗಮಿಸಿ ಸಹಕಾರ ನೀಡಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ ನಂದಕಿಶೋರ್ ವರ್ಮಾ. ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಂಬಿಕಾ ಮಹಿಳಾ ಗಣದ ವತಿಯಿಂದ ನಡೆಯುತ್ತಿರುವ ಮಾಸಿಕ ಬಸವಜ್ಯೋತಿ ಕಾರ್ಯಕ್ರಮ. ಓಂಕಾರ ಮುದ್ದ ಅವರ ಮನೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ, ಪ್ರಾರ್ಥನೆ ಸಲ್ಲಿಕೆ. ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ಅವರಿಂದ ಪ್ರವಚನ. ಜಿಲ್ಲೆಯಲ್ಲಿ ಒಟ್ಟು ಇಂದಿಗೆ 29,122 ಪ್ರಕರಣಗಳು ಪೆಂಡಿಂಗ್ ಇದ್ದು ಅವುಗಳನ್ನು 2025ರ ಜುಲೈ 12ರಂದು ಅಂದರೆ ಮುಂದಿನ ತಿಂಗಳು ಜುಲೈ 12ರಂದು ನಡೆಯುವಂತಹ ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಬಗೆಹರಿಸುವಂಥ ಗುರಿ ಹೊಂದಲಾಗಿದೆ. ಜೊತೆಗೆ ಎಲ್ಲ ಪೂರ್ವ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ ಎನ್ನುವಂಥ ಮಾತನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಆಗಿರುವಂತಹ ಗೌರವಾನ್ವಿತ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ತಿಳಿಸಿದರು. ನಗರದ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಆಸ್ತಿ ಪಾಲು ವಿಭಾಗ, ಜೀವನ ಅಂಶ, ಚೆಕ್ ಬೌನ್ಸ್ ಪ್ರಕರಣಗಳು, ಕಂದಾಯ ಅಪರಾಧಿಕ ಪ್ರಕರಣಗಳು ಸೇರಿದಂತೆ ಹಲವು ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವಂತಹ ಗುರಿ ಹೊಂದಲಾಗಿದೆ. ಈ ಹಿಂದಿನ ಲೋಕ ಅದಾಲತ್ನಲ್ಲಿ 82,812 ಪ್ರಕರಣಗಳನ್ನು ಬಗೆಹರಿಸಿದ್ದೇವೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಕೊಳ್ಳುವುದರಿಂದ ಕಕ್ಷಿದಾರನಿಗೆ ನ್ಯಾಯಾಲಯವು ಶುಲ್ಕ ವಾಪಸ್ ನೀಡಲಿದೆ. ಮೇಲ್ಮನವಿ ಮಾಡಲು ಅವಕಾಶ ಇರೋದಿಲ್ಲ. ಇಬ್ಬರು ಪಕ್ಷಗಾರರು ತಮ್ಮ ದ್ವೇಷವನ್ನು ಮರೆತು ಸುಮಧುರ ಬಾಂಧವ್ಯ ಹೊಂದುವ ಅವಕಾಶ ಇರುತ್ತದೆ. ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಶೀಘ್ರವಾಗಿ ಪ್ರಕರಣಗಳು ಇತ್ಯರ್ಥ ಆಗ್ತವೆ. ಸಮಯದ ಉಳಿತಾಯ, ಹಣದ ಉಳಿತಾಯ, ಓಡಾಡುವಂತಹ ಕಿರಿಕಿರಿ ತಪ್ಪುತ್ತದೆ. ಈ ಲೋಕ ಅದಾಲತ್ ನಡೆಸಲು ಪೂರ್ವ ತಯಾರಿ ರೂಪದಲ್ಲಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಇಲಾಖೆಯ ಪ್ರಮುಖರೊಂದಿಗೆ ಸಭೆಗಳನ್ನು ನಡೆಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನ್ಯಾಯಾಧೀಶರಾಗಿರುವಂತಹ ಪ್ರಕಾಶ್ ಬನ್ಸೋಡೆ ತಿಳಿಸಿದರು. ಇದೇ ವೇಳೆ ಜಗದೀಶ್ವರ್ ದೊರೆ, ಆಕಾಶ್ ಸಜ್ಜನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ದಿನಾಂಕ 12/7/2025ರಂದು ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಲೋಕಾದಾಲತನ್ನು ಎಲ್ಲ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸದರಿ ಒಂದು ಪ್ರಸ್ತುತ ಲೋಕಾದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಆಸ್ತಿ ಪಾಲು ವಿಭಾಗ ಪ್ರಕರಣಗಳನ್ನು, ಜೀವನಾಂಶ ಪ್ರಕರಣಗಳನ್ನು, ಚೆಕ್ ಬೌನ್ಸ್ ಪ್ರಕರಣಗಳನ್ನು, ವಿದ್ಯುತ್ ಪ್ರಕರಣಗಳನ್ನು, ಕಂದಾಯ ಅಪರಾಧಿಕ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳುವಂಥ ಪ್ರಕರಣಗಳನ್ನು, ಕಾರ್ಮಿಕರಿಗೆ ಸಂಬಂಧಪಟ್ಟ ಪ್ರಕರಣಗಳನ್ನು, ಬ್ಯಾಂಕ್ ವ್ಯಾಜ್ಯಗಳನ್ನು
ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಅವಕಾಶ ಇರುವುದರಿಂದ ತಾವುಗಳು ಈ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚು ತಮ್ಮ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಚಾರಪಡಿಸಬೇಕೆಂದು ತಮ್ಮನ್ನು ಕೋರುತ್ತೇನೆ. ನಾವು ಈ ಹಿಂದೆ ದಿನಾಂಕ 8/3/2025 ರಾಷ್ಟ್ರೀಯ ಲೋಕಾಯುಕ್ತನ್ನು ಹಮ್ಮಿಕೊಂಡಿದ್ದೆವು. ಸದರಿ ಲೋಕಾಯುಕ್ತನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 52,812 ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ. ಸದರಿ 52,812 ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳು 10,044 ಪ್ರಕರಣಗಳು ಮತ್ತು 42,768 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ. ಈ ಬಾರಿ ಮುಂಬರುವ ರಾಷ್ಟ್ರೀಯ ಲೋಕಾಯುಕ್ತನಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ಯರ್ಥಗೊಳಿಸಲು ಯೋಜನೆಯನ್ನು ರೂಪಿಸಲಾಗಿದೆ. ಇದಕ್ಕೆಲ್ಲ ತಾವು ಹೆಚ್ಚು ಪ್ರಚಾರವನ್ನು ಸಾರ್ವಜನಿಕರಿಗೆ ನೀಡುತ್ತೀರೆಂದು ಆಶಿಸುತ್ತೇನೆ ಮತ್ತು ಕಳೆದ ಲೋಕಾಯುಕ್ತಕ್ಕಿಂತ ಈ ಬಾರಿಯ ಲೋಕಾಯುಕ್ತನಲ್ಲಿ ಹೆಚ್ಚು ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸುವ ಗುರಿಯನ್ನು ಹೊಂದಿದ್ದೇವೆ. ಈ ಕುರಿತು ತಾವು ಸಾರ್ವಜನಿಕರ ಪ್ರಚಾರ ಪಡಿಸಬೇಕೆಂದು ಕೋರುತ್ತೇನೆ. ನಾವು ಈ ಮುಂಬರುವ ರಾಷ್ಟ್ರೀಯ ಲೋಕಾಯುಕ್ತನಲ್ಲಿ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ನಾವು ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಪೂರ್ವ ಸಭೆಯನ್ನು ಮಾಡಿದ್ದೇವೆ. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣ ಕುರಿತು LIC ಎಜುಕೇಷನ್ ಕೇಸು, LIC ಕೇಸ್ ಕುರಿತು SLO ಬೀದರ್ ಇವರ ಜೊತೆ ಮೀಟಿಂಗ್ ಮಾಡಿದ್ದೇವೆ. ಅದೇ ರೀತಿ ಮೋಟಾರ್ ವಾಹನ ಕಾಯ್ದೆ ಪ್ರಕರಣಗಳ ಕುರಿತು ಎಲ್ಲ ಪೆನಲ್ ವಕೀಲರು, ಇನ್ಶೂರೆನ್ಸ್ ಮ್ಯಾನೇಜರ್ಸ್ ಇವರ ಜೊತೆ ನಾವು ಮೀಟಿಂಗ್ ಮಾಡಿದ್ದೇವೆ. ಒಟ್ಟಿನಲ್ಲಿ ನಾವು ಈ ಒಂದು ರಾಷ್ಟ್ರೀಯ ಲೋಕಾಯುಕ್ತನ ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಪೂರ್ವ ತಯಾರಿಯನ್ನು ಮಾಡಿದ್ದೇವೆ. ಈ ರಾಜಿ ಮಾಡಿಕೊಳ್ಳೋದ್ರಿಂದ ಕಕ್ಷಿದಾರರಿಗೆ ಸಿವಿಲ್ ವ್ಯಾಜ್ಯದಲ್ಲಿ ನ್ಯಾಯಾಲಯ ಶುಲ್ಕ ವಾಪಸ್ ಸಿಗುತ್ತದೆ. ಈ ಒಂದು ಲೋಕಾಯುಕ್ತನಲ್ಲಿ ರಾಜಿ ಮಾಡಿಕೊಂಡಂಥ ಎಲ್ಲ ಕಕ್ಷಿದಾರರಿಗೆ ಮೇಲ್ಮನವಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಇಬ್ಬರು ಪಕ್ಷಗಾರರು ತಮ್ಮ ದ್ವೇಷವನ್ನು ಮರೆತು ಸುಮಧುರ ಬಂಧವನ್ನು ಹೊಂದಲಿಕ್ಕೆ ಒಂದು ಅವಕಾಶ ಇದೆ ಮತ್ತು ಇದಕ್ಕೆ ಯಾವುದೇ ಖರ್ಚು ವೆಚ್ಚ ಇಲ್ಲ. ಶೀಘ್ರವಾಗಿ ಪ್ರಕರಣಗಳು ವಿಲೇವಾರಾಗುತ್ತವೆ. ಎಲ್ಲ ಸಾರ್ವಜನಿಕರಿಗೆ ನ್ಯಾಯ ಸಿಗುತ್ತದೆ. ಬಾಲಕಾರ್ಮಿಕರನ್ನ ಧಾಬಾದವರು, ಹೋಟೆಲ್ನವರು, ಕಟ್ಟಡ ನಿರ್ಮಾಣ ಮಾಡತಕ್ಕಂಥವರು, ಕಾರ್ಖಾನೆಯವರು ಏನಾದರೂ ದುಡಿಸ್ಕೊಂಡ್ರೆ ಅಂಥವರ ವಿರುದ್ಧ ಕಾನೂನಿನ ಅಡಿಯಲ್ಲಿ ಸೂಕ್ತ ಕ್ರಮವನ್ನು, ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು. ಇದಕ್ಕೆ ಪಾಲಕರು ಕೂಡ ಆಸ್ಪದವನ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡಬಾರದು ಎನ್ನುವಂಥ ಮಾತನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪಂಚಾಯತ್ ಬಾಲಕಾರ್ಮಿಕ ನಿರ್ಮೂಲನಾ ಯೋಜನೆ, ಆಮೇಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಅಧ್ಯಕ್ಷತೆಯನ್ನು ವಹಿಸಿ DC ಅವರು ಮಾತನಾಡುತ್ತಾರೆ. ಈಗಾಗಲೇ ವಿವಿಧ ಕಾರ್ಖಾನೆಗಳ ಮಾಲೀಕರಿಗೆ ಕರೆಸಿ ಸೂಚನೆ ನೀಡಲಾಗಿದೆ. ಅವರೊಂದಿಗೆ ಸಭೆ ನಡೆಸಲಾಗಿದೆ. ಮಕ್ಕಳಿಗೆ ಓದುವಂತಹ, ಆಟವಾಡುವಂತಹ ಸಾಕಷ್ಟು ಹಕ್ಕುಗಳಿವೆ. ಆ ಹಕ್ಕುಗಳನ್ನು ಪೋಷಕರು ಕಾಪಾಡಬೇಕು. ನಿಮ್ಮ ಸುತ್ತಮುತ್ತ ಇಂತಹ ಮಕ್ಕಳಿದ್ರೆ ನಮ್ಮ ಗಮನಕ್ಕೂ ಕೂಡ ತರಬೇಕು. ಅಂಥವರಿಗೆ ನಾವು ಕಠಿಣ ಶಿಕ್ಷೆಯನ್ನು ವಿಧಿಸ್ತೇವೆ ಎನ್ನುವಂಥ ಮಾತನ್ನು ಕೂಡ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಹೇಳಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಮಾತನಾಡಿ, ತಂದೆ ತಾಯಿಗಳು ಕ್ಷಣಿಕ ಲಾಭಕ್ಕಾಗಿ ತಮ್ಮ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತ ಮಾಡಬೇಡಿ, ಬಾಲಕಾರ್ಮಿಕ ಪದ್ಧತಿ ಬೆಳೆಸಬೇಡಿ. ಇಂತಹ ಪ್ರಕರಣಗಳು ಕಂಡುಬಂದಲ್ಲಿ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇದೆ ಎಂದು ತಿಳಿಸಿದರು. ಈ ಕುರಿತು ಶಾಲಾ ಕಾಲೇಜುಗಳಿಗೆ ಹೋಗಿ ಜಾಗೃತಿ ಮೂಡಿಸುವಂತ ಕಾರ್ಯ ಮಾಡ್ತಾ ಇದ್ದೇವೆ. ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರಿತಾ ಇದ್ದೇವೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು. ಈ ಜಿಲ್ಲೆಯನ್ನ ಬಾಲಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವಲ್ಲಿ ಎಲ್ಲರೂ ಕೈ ಜೋಡಿಸಿ ನಾವು ಕೂಡ ಪ್ರಯತ್ನ ಮಾಡೋಣ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಷಣ್ಮುಖಯ್ಯ ಸ್ವಾಮಿ ಮಾತನಾಡ್ತಾರೆ. ವೇದಿಕೆ ಮೇಲೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಕೀಲರು, ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜಿನ ಮಕ್ಕಳು ಉಪಸ್ಥಿತರಿದ್ದರು. ಬಾಲಕಾರ್ಮಿಕರ ವಿರೋಧಿ ದಿನಾಚರಣೆ ನಾವು 12ನೇ ಜೂನ್ಗೆ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಕೂಡ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಪೋಷಕರಿಗೂ ಒಂದು ವಿನಂತಿ ಮಾಡುತ್ತೇನೆ, ಅಂದರೆ
ನೀವೆಲ್ಲರೂ ಒಂದು ನಮಗೆ ಕಾರಣ ಕೊಡ್ತೀರಾ. ನಿಮ್ಮ ಮಕ್ಕಳು ಬೇರೆ ಕಡೆ ಕೆಲಸಕ್ಕೆ ಹೋದರೆ ನಿಮ್ಮ ಫ್ಯಾಮಿಲಿಗೆ ಒಂದು ಸಹಕಾರ ಸಿಗುತ್ತೆ, ಒಂದು ಸಪೋರ್ಟ್ ಸಿಗುತ್ತೆ, ಅಥವಾ ಏನೋ ಒಂದು ಇನ್ಕಮ್ ಸ್ಯಾಲ್ರಿ ಆ ಥರದ್ದು ನಿಮಗೆ ಬರುತ್ತೆ. ಸೊ ದಯವಿಟ್ಟು ಆ ರೀಸನ್ಗೆ ಹೋಗೋದು ಬೇಡ. ನಮ್ಮ ಮಕ್ಕಳುಗಳಿಗೂ ಕೆಲವೊಂದು ಹಕ್ಕು ಇದ್ದಾವೆ. ರೈಟ್ ಟು ಎಜುಕೇಷನ್, ರೈಟ್ ಟು ಪ್ಲೇ, ಓದೋದು ಹಕ್ಕು, ಮತ್ತು ಆಟ ಆಡುವುದು ಹಕ್ಕು. ಇವೆಲ್ಲ ಹಕ್ಕುಗಳಿಂದ ಅವರು ವಂಚಿತ ಆಗ್ತಾರೆ ಬೇರೆ ಕಡೆ ಕೆಲಸ ಮಾಡೋಕ್ಕೆ ಹೋದರೆ. ಸೊ ಎಲ್ಲ ಪೋಷಕರು ದಯವಿಟ್ಟು ಗಮನ ಹರಿಸಿ. ನೀವೆಲ್ಲರೂ ಮಕ್ಕಳು ಓದೋದು ಅವರಿಗೂ ಹಕ್ಕು ಇದೆ. ದಯವಿಟ್ಟು ಸ್ಕೂಲ್ಗೆ ಕಳಿಸಿ. ಮತ್ತು ಬೇರೆ ಜನರಿಗೂ ಹೇಳ್ತೀನಿ, ನಿಮ್ಮ ಸುತ್ತಮುತ್ತ ಯಾವ ಈ ರೀತಿಯಲ್ಲಿ ಕಾಣಿದರೆ ದಯವಿಟ್ಟು ನಮಗೇನು ಮಾಹಿತಿ ಕೊಡಬೇಕಾಗುತ್ತೆ. ಮೇಡಮ್, ಈ ಕಾರ್ಖಾನೆ ಮಾಲೀಕರಿಗೆ, ಧಾಬಾ ಮಾಲೀಕರಿಗೆ ಮತ್ತು ಹೋಟೆಲ್ ಮಾಲೀಕರಿಗೆ ಒಂದು ಖಡಕ್ಕಾಗಿ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀವಿ? ನಾವು ಅದೇ ಇವತ್ತು ಅವರಿಗೂ ಕರೆದಿದ್ದು. ಯಾಕೆಂದರೆ ನಾವೇ ನಮ್ಮಲ್ಲಿ ಬಾಲ ಕಾರ್ಮಿಕ ವಿರೋಧ ದಿನಾಚರಣೆ ಮಾಡಿದರೆ ಅಷ್ಟೇ ಇದು ಪರಿಣಾಮಕಾರಿ ಆಗಲ್ಲ. ಸೊ ಅವರಿಗೂ ಇವತ್ತು ಕರೆದಿದ್ದು. ದಯವಿಟ್ಟು ನೀವೆಲ್ಲರಿಗೂ ಈಗಾಗಲೇ ಅವರು ಕಾನೂನಿನಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ವಿರುದ್ಧ ಆ್ಯಕ್ಷನ್ ತಗೋಬೋದು ಅಂತ ನಿಮಗೆ ಗೊತ್ತಿದೆ. ಸೊ ನಾವು ಸಾಫ್ಟ್ ಆ್ಯಸ್ ವೆಲ್ ಆಸ್ ಹಾರ್ಡ್ ಅಪ್ರೋಚ್ ಕೂಡ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾರೊಬ್ಬ ನಮಗೆ ಈ ಥರದ್ದು ಸಿಕ್ಕರೆ ನಾವು ಕಠಿಣ ಕ್ರಮ ಅವರ ವಿರುದ್ಧ ತಗೊಳ್ತೀವಿ. ಒಂದು ಫೀಲ್ಡ್ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲಿ ನ್ಯೂನತೆಗಳಿವೆ ಸಂಬಂಧಪಟ್ಟ ಅಧಿಕಾರಿ ನಾವು ಪತ್ರ ಬರೆದು ಮಾನ್ಯ ಜಿಲ್ಲಾಧಿಕಾರಿ ಕೂಡ ಗಮನ ತರ್ತಾ ಇದ್ದೀವಿ. ಇಂಥ ಒಂದು ತಪ್ಪುಗಳನ್ನು ಸರಿಪಡಿಸಿಕೊಂಡು ನಾವು ಒಳ್ಳೆಯ ಅವಕಾಶವನ್ನು ನಾವು ಮಕ್ಕಳಿಗೆ ಕೊಡಬೇಕು. ನಮ್ಮ ಜಿಲ್ಲೆಯನ್ನು ಬಾಲಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು, ಸಂಬಂಧಿತ ಅಧಿಕಾರಿಗಳು, ಪೊಲೀಸರು ಕ್ರಮ ವಹಿಸಬೇಕು ಮತ್ತು ಬಾಲ್ಯಗಳನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಕ್ರಮ ಕೈಗೊಳ್ಳುತ್ತಿದ್ದಾರೆ. ನಿನ್ನೆ ಇಲ್ಲಿ ಹುಮ್ಮನದಲ್ಲಿ ಕೂಡ ಒಂದು ನಮ್ಮ ತಹಸೀಲ್ದಾರ್ ಗಣ್ಣವರು ಒಂದು ಬಾಲ್ಯವನ್ನು ನಿಲ್ಲಿಸಿದ್ದಾರೆ. ಆ ಒಂದು ಹುಡುಗಿ ಏನು ಮದುವೆ ಮಾಡ್ತಿದ್ದಾರೆ, ಹುಡುಗಿ ಸಹಾಯವಾಣಿ ಸಂಖ್ಯೆ 109 ಕರೆ ಮಾಡಿ ಅಲ್ಲಿ ತಿಳಿಸಿದ್ರಿಂದ ನೇರವಾಗಿ ನಮ್ಮ ಹುಮ್ಮನ ತಹಸೀಲ್ದಾರ್ ಹೋಗಿ ಅಲ್ಲಿ ಚೈಲ್ಡ್ ಮ್ಯಾರೇಜ್ ನಿಲ್ಲಿಸಿದ್ದಾರೆ. ಇಂಥ ಕಾರ್ಯಕ್ರಮ ಆಗಬೇಕು. ನಾವು ನಮ್ಮ ಸಮಾಜದ ಗೊತ್ತಿರಲಿ ಅಪರಾಧ ಆಗ್ತಿರ್ತಾವೆ. ಚೈಲ್ಡ್ ಮ್ಯಾರೇಜ್ ಆಗೋದು, ಆಮೇಲೆ ಬಾಲ ಕಾರ್ಮಿಕರನ್ನು ನೇಮಕ ಮಾಡ್ತಾ ಆಗೋದು, ಇಂಥ ಅನೇಕ ಕಡೆ ನಡೀತಾ ಇರ್ತಾವೆ. ಗೊತ್ತಿದ್ದವ್ರು ಸಂಬಂಧಿತ ಅಧಿಕಾರಿ ತಿಳಿಸ್ಬೇಕು. ಅವನ್ನ ತಡೆಗಟ್ಟಬೇಕು. ಅವ್ರು ತಡೆಗಟ್ಟಿಯಾದರೆ ನಾವು ಸಮಾಜದಲ್ಲಿ ಸೇವೆ ಕೊಟ್ಟ ನಮ್ಮ ದೇಶಕ್ಕೆ ಒಂದು ಸೇವೆ ಮಾಡೋದಾಗುತ್ತೆ. ಇಂಥ ಒಂದು ಅಪರಾಧ ಯಾವುದೇ ಇರಲಿ, ಕೆಲವೊಂದು ಕಡೆ ಪೋಕ್ಸೋ ಕೂಡ ಜಾಸ್ತಿ ಆಗ್ತಾ ಇದೆ. ವಿಷಯ ಅಂದರೆ ಹೇಳಬೇಕಾಗಿತ್ತು, ಬಟ್ ಟೈಮ್ ಅಭಾವ ಇದೆ. ನಾನು ಹೇಳೋದು ಇಷ್ಟೇ, ನಮ್ಮ ಬೀದರ್ ಜಿಲ್ಲೆಯನ್ನು ಬಾಲ ಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು, ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನು ಮಾಡಬೇಕು ಮತ್ತು ಯಾವುದೇ ಈ ಒಂದು ಪೋಕ್ಸೋ ಪ್ರಕರಣಗಳು ಯಾವುದೇ ಇರಬಾರದು. ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕ್ರಮ ಕೈಗೊಂಡು ತಡೆಗಟ್ಟಲಿಕ್ಕೆ ತಾವು ಪ್ರಯತ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಜಿಲ್ಲೆಯನ್ನು ಬಾಲ ಕಾರ್ಮಿಕ ಮುಕ್ತ ಜಿಲ್ಲೆಯನ್ನು ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸಿದ್ದು. ಜೈ ಹಿಂದ್. ತುಳಸಿ ಮಾನಸ ಸೇವಾ ಪ್ರತಿಷ್ಠಾನ ಹಾಗೂ ರಾಧಾಕೃಷ್ಣ ಸತ್ಸಂಗ ಸಮಿತಿ ವತಿಯಿಂದ ಬೀದರ್ ನಗರದ ಸ್ವಾಮಿ ಸಮರ್ಥ ಕಲ್ಯಾಣ ಮಂಟಪದಲ್ಲಿ ಕಳೆದ 10 ದಿನಗಳಿಂದ ನಡೀತಾ ಇರುವಂತಹ ಸನಾತನ ಸಂಸ್ಕೃತಿ ಉತ್ಸವ ಸಂಭ್ರಮದ ತೆರೆ ಕಂಡಿತು. ಕಾರ್ಯಕ್ರಮದ ಸಮಾರೋಪದ ಒಂದು ದಿನವಾದ ಇಂದು ಕೃಷ್ಣ ಮಹಾರಾಜರ ಕೀರ್ತನೆ ಮತ್ತು ಸತ್ಸಂಗ ಕಾರ್ಯಕ್ರಮವು ಅಲ್ಲಿ ನೆರೆದಿದ್ದ ಸಹಸ್ರಾರು ಜನರನ್ನ ಮಂತ್ರಮುಗ್ಧಗೊಳಿಸಿತು. ಕಳೆದ 10 ದಿವಸಗಳಿಂದ ಕಾರ್ಯಕ್ರಮ ನಡೀತಾ ಇದ್ರೂ ಕೂಡ ಅಲ್ಲಿ ನೆರೆದಿರುವಂತಹ ಜನಸ್ತೋಮ ಸಾಕಷ್ಟು ಆಸಕ್ತಿ ಮತ್ತು ಭಕ್ತಿಯಿಂದ ಕೀರ್ತನೆಯನ್ನು ಕೇಳಿ ಪುನೀತರಾದರು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಸುಮಾರು 1500ಕ್ಕೂ ಹೆಚ್ಚು ಜನರಿಗೆ ಒಂದು ಗುರುನಾನಕ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಲಂಗರ್ ಪ್ರಸಾದವನ್ನು ವ್ಯವಸ್ಥೆಯನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕಡೆಗಳಿಂದ ಆಗಮಿಸಿದ ತಾಯಂದಿರು, ಯುವಕರು, ಮಕ್ಕಳು, ಹಿರಿಯರು ಕೃಷ್ಣ ಮಹಾರಾಜ ರಾಮಾಯಣಿ ಅವರ ಒಂದು ಬೋಧನೆಯನ್ನು ಆಲಿಸಿ ಧನ್ಯರಾದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾರ್ಯಕ್ರಮದ ಉಸ್ತುವಾರಿಗಳಾದ ನಂದಕಿಶೋರ್ ವರ್ಮಾ, ಸನಾತನ ಸಂಸ್ಕೃತಿ ಉತ್ಸವದಲ್ಲಿ ದೇಶದ ಖ್ಯಾತ ಪ್ರವಚನಕಾರರು, ಸಾಧು ಸಂತರು ಭಾಗಿಯಾಗಿದ್ದರು. ಪುಷ್ಪೇಂದ್ರ ಕುಲಶ್ರೇಷ್ಠ ಪೂಜ್ಯರು, ಭಾಷಣಕಾರರು ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದು ನಮಗೆಲ್ಲ ಖುಷಿಯಾಗಿದೆ. ಉತ್ಸವ ಯಶಸ್ವಿಯಾಗಿ ಜರುಗಿದೆ. ಈ ಉತ್ಸವದ ಮೂಲ ಉದ್ದೇಶ ಇಷ್ಟೇ, ಹಿಂದೂ ಧರ್ಮದಲ್ಲಿರುವಂತಹ ಏನು ಒಳಜಾತಿಗಳಿವೆ, ಒಳಪಂಗಡಗಳಿವೆ, ಇವರೆಲ್ಲರೂ ಕೂಡ ಒಂದು ಬೇರೆ ಬೇರೆಯಾಗಿ ಛಿದ್ರ ಆಗಿರ್ತಕ್ಕಂಥದ್ದು. ಇವರೆಲ್ಲರನ್ನ ಕೂಡ ಒಂದುಗೂಡಿಸುವಂಥ ಪ್ರಯತ್ನ ನಾವು ಈ ಕಾರ್ಯಕ್ರಮದ ಮೂಲಕ ಮಾಡಿದ್ದೇವೆ ಎನ್ನುವಂಥ ಮಾತನ್ನು ಹೇಳಿದರು. ಎಲ್ಲರ ಸಹಕಾರಕ್ಕೆ ನಾವು ಸದಾ ಚಿರಋಣಿ
ಎಂದು ವರ್ಮಾ ತಿಳಿಸಿದರು. ಇದೇ ವೇಳೆ ಪ್ರಮುಖರಾದ ರಾಮಕೃಷ್ಣನ್ ಸಾಳೆ, ವಿರ್ಶೆಟ್ಟಿ ಮಣಿಗೆ, ರಾಜ್ಕುಮಾರ್ ಅಗರ್ವಾಲ್, ಬಸವರಾಜ್ ಜಾಬ್ಶೆಟ್ಟಿ, ಬಿಜಿ ಶೆಟ್ಕಾರ್, ಸತೀಶ್ ನೌಬಾದೆ, ಸೋಮಶೇಖರ್ ಪಾಟೀಲ್ ಗಾದ್ಗಿ ಸೇರಿದಂತೆ ಹಲವರು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಬೀದರ್ ಜನತೆಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ ಎನ್ನುವಂಥ ಮಾತನ್ನು ವರ್ಮಾ ತಿಳಿಸಿದರು. ಪ್ರಾರಂಭ ಆಗಿ ಜೂನ್ 12ವರೆಗೆ ತುಳಸಿ ಮಾನಸ್ ಸೇವಾ ಪ್ರತಿಷ್ಠಾನ ಮತ್ತು ರಾಧಾಕೃಷ್ಣ ಸತ್ಸಂಗ ಸಮಿತಿ ವತಿಯಿಂದ ಸನಾತನ ಸಂಸ್ಕೃತಿ ಉತ್ಸವ ಬೀದರ್ನಲ್ಲಿ ಮಾಡಲಾಗಿದೆ. ಈ ಉತ್ಸವದಲ್ಲಿ ದೇಶದ ಪ್ರಖ್ಯಾತ ಕೀರ್ತನಕಾರರು, ಪ್ರವಚನಕಾರರು ಮತ್ತು ಸಾಧು ಸಂತರು ಭಾಗವಹಿಸಿದ್ದಾರೆ. ಮುಂಜಾನೆ 8ರಿಂದ 11 ಗಂಟೆ ತನಕ ರಾಮಚರಿತ್ ಮಾನಸ್ದು ಅಖಂಡ ಪಾರಾಯಣ ಆಗಿದೆ. ಆಮೇಲೆ ಭಾಗವತ್ ಕಥಾ ನಂತರ ಧರ್ಮಸಭೆ ನಂತರ ಹರಿಕೀರ್ತನ, ಚಕ್ರಿ ಭಜನ ಇಂಥದ್ದು ಬಹಳಷ್ಟು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಬೀದರ್ ಜನ ಪಾಲ್ಗೊಂಡು ಬಹಳ ವಿಜೃಂಭಣೆಯಿಂದ ಇದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಯೋಗ ಮಾಡ್ಯಾರ. ಆ ಸಮಸ್ತ ಬೀದರ್ ಜನತೆಗೆ ನಾನು ಸಮಿತಿ ವತಿಯಿಂದ ಹಾರ್ದಿಕ ಧನ್ಯವಾದ ಅರ್ಪಿಸ್ತೀನಿ. ಮತ್ತು ವಿಶೇಷವಾಗಿ ಗುರುದ್ವಾರ ಪ್ರಬಂಧಕ ಸಮಿತಿದವರು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಇವತ್ತು ಕಾಲಾ ಕೀರ್ತನೆ ಇದೆ, ಅದರ ಬಾದ್ ಮಹಾಪ್ರಸಾದ ಇದೆ. ಸುಮಾರು 1000ರಿಂದ 1,500 ಜನ ಬರ್ಬೋದು. ಆ ಎಲ್ಲರದ್ದು ಊಟದ ವ್ಯವಸ್ಥೆ ಗುರುದ್ವಾರ ಪ್ರಬಂಧಕ ಸಮಿತಿಯಿಂದ ಮಾಡಿದ್ದಾರೆ. ನಾನು ಗುರುದ್ವಾರ ಪ್ರಬಂಧಕ ಸಮಿತಿ ಮತ್ತು ಅವರ ಅಧ್ಯಕ್ಷ ಸರ್ದಾರ್ ಬಲ್ಬೀರ್ ಸಿಂಗ್ಗೆ ಧನ್ಯವಾದ ಹೇಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಗೋವಿಂದೇವ್ ಗಿರಿಜಿ ಮಹಾರಾಜ್, ಪುಷ್ಪೇಂದ್ರ ಕುಲಶ್ರೇಷ್ಠ, ಅಶ್ವಿನಿ ಉಪಾಧ್ಯಾಯ, ದೇಗ್ಲೂರ್ಕರ್ ಮಹಾರಾಜ್, ಚಂದ್ರಶೇಖರ್ಜಿ, ಔಸಾ ಮಹಾರಾಜ್, ಗುರು ಮಹಾರಾಜ್ ಇಂಥದ್ದು ಭಾಳಷ್ಟು, ಶಿವಕುಮಾರ್ ಸ್ವಾಮೀಜಿ ನಮ್ಮ ಬೀದರ್ನವರು ಭಾಳ ಜನ ಪ್ರವಚನ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂತ ಆದರೆ ಮಾಡ್ತಾರೆ ಅವರು ಬ್ರಾಹ್ಮಣರು, ಅವ್ರ ದೇಶದ ರಕ್ಷಣೆ ಮಾಡ್ತಾರೆ. ಅವ್ರ ಶಕ್ತಿ ಯಾರು ವ್ಯಾಪಾರ ಮಾಡ್ತಾರೆ, ವೈಶ್ಯ ಯಾರು ನೌಕರಿ ಮಾಡ್ತಾರೆ, ಅವ್ರ ಶೂದ್ರ, ಹೀಗೆ ವರ್ಣ ವ್ಯವಸ್ಥೆ ಇತ್ತು. ಈಗ ಇವತ್ತಿನ ಕಾಲದಲ್ಲಿ ನಾವು ಬೇರೆ ಇದರಿಂದ ಮಾಡ್ಕೊಂಡಿದ್ದೀವಿ. ಆ ಎಲ್ಲ ಸಮಸ್ಯೆ ಹೋಗಬೇಕು, ಎಲ್ಲ ಸನಾತನಿ ಹಿಂದೂ ಆಗಬೇಕು, ಈ ಉದ್ದೇಶದಿಂದ ಮಾಡಿದ್ದೀವಿ. ಈ ಉದ್ದೇಶ ನಮ್ಮ ಪೂರ್ಣ ಆಗ್ತದೆ ಅನ್ನೋ ಆಶಯ ಅದ, ಖಾತ್ರಿ ಅದ. ನಮ್ಮ ಹೆಸರು ನಂದಕಿಶೋರ್ ವರ್ಮಾ. ನಾನು ರಾಧಾಕೃಷ್ಣ ಸತ್ಸಂಗ ಸಮಿತಿ ವತಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ರಾಮಕೃಷ್ಣ ಸಾಯೋರ್ ಇದ್ದಾರೆ, ವಸಂತ್ ಪಟೇಲ್ ಇದ್ದಾರೆ, ಘನಶ್ಯಾಮ್ ದಾಸ್ ಗೋಯಲ್ ಮತ್ತು ರಾಜ್ಕುಮಾರ್ ಅಗರ್ವಾಲ್, ಬಸವರಾಜ್ ಸಿಂಧೋಲ್, ಇಂಥವ್ರದ್ದು ಎಲ್ಲರದ್ದು ಸಹಕಾರ ಸಿಕ್ಕಿದೆ. ಸತೀಶ್ ನೌಬಾದೆ, ವಿರ್ಶೆಟ್ಟಿ ಮಣಿಗೆ, ಈಗ ಎಲ್ಲರದ್ದು ಹೆಸರು ತಗೋಬೇಕು ಅಂದ್ರೆ ಭಾಳಷ್ಟು ಉದ್ದಪಟ್ಟಿದ್ದು. ಇದ್ರಾಗ ನಮಗೂ ಸರ್ಕಾರದಿಂದ ಸಪೋರ್ಟ್ ಸಿಕ್ಕಿದೆ. ಈಶ್ವರ್ ಖಂಡ್ರೆನೂ ಬರಬೇಕಾಗಿತ್ತು, ಕೆಲವರು ಆಫೀಷಿಯಲ್ ಕೆಲಸ ಕಡೆಯಿಂದ ಅವ್ರಿಗೆ ಬರಲಿಕ್ಕಾಗಿಲ್ಲ. ಅವ್ರು ನಮಗೂ ಶುಭೇಚ್ಛೆ ಹೇಳಿದ್ದಾರೆ. ನಾವು ಎಲ್ಲ ಪಕ್ಷದವರಿಗೆ ಈ ನಿಮ್ಮ ಮುಖಾಂತರ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಇದ್ರಾಗ ಯಾವುದೇ ಪಕ್ಷ ಪ್ರಶ್ನೆ ಇಲ್ಲ, ಇದು ಬರೀ ಸನಾತನ ಪ್ರಶ್ನೆ. ಸನಾತನ ಸಂಸ್ಕೃತಿ ಉತ್ಸವ ಯಶಸ್ವಿ ಮಾಡಲಿಕ್ಕೆ ತಾವು ಎಲ್ಲರೂ ಸಹಕಾರ ಕೊಟ್ಟಿದ್ದೀವಿ. ತಮ್ಮ ಎಲ್ಲರಿಗೆ ಧನ್ಯವಾದಗಳು. ಪ್ರತಿ ತಿಂಗಳು ಬೀದರ್ ನಗರದಲ್ಲಿ ಜಿಲ್ಲಾ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಾಂಬಿಕಾ ಮಹಿಳಾ ಗಣದ ವತಿಯಿಂದ ಮನೆಯಲ್ಲಿ ನಡೀತಾ ಇರುವಂತಹ ಮಾಸಿಕ ಬಸವಜ್ಯೋತಿ ಕಾರ್ಯಕ್ರಮ ಈ ಬಾರಿ ಗುಂಪದಲ್ಲಿರುವಂತಹ ಶರಣ ಓಂಕಾರ ಮುದ್ದಾ ಅವರ ಒಂದು ಮನೆಯಲ್ಲಿ ಜರುಗಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಭಿಕರಿಗೆ ಜಗದೇವಿ ಚೆಟ್ಟಿ ತಾಯಿಯವರು ಹೃದಯ ತುಂಬಿ ಸ್ವಾಗತವನ್ನು ಕೋರಿದರೆ ಶಟಸ್ಥಲ ಧ್ವಜಾರೋಹಣವನ್ನು ಶಿವಕುಮಾರ್ ಮುದ್ದಾ ಅವರು ನೆರವೇರಿಸಿಕೊಟ್ರು. ಕಾರ್ಯಕ್ರಮದ ನಿರೂಪಣೆಯನ್ನು ಅಕ್ಕ ಮಹಾದೇವಿ ಸ್ವಾಮಿ ಅವರು ನಡೆಸಿಕೊಟ್ರೆ ಶರಣು ಸಮರ್ಪಣೆಯನ್ನು ಓಂಕಾರ ಮುದ್ದಾ ಅವರು ಮಾಡಿದರು. ಮಹಾಪ್ರಸಾದವನ್ನು ಏರ್ಪಡಿಸಿ ಆಗಮಿಸಿರುವಂತಹ ಶರಣ ಬಂಧುಗಳಿಗೆ ಉಣಬಡಿಸಿದರು. ಶರಣಾರ್ಥಿಗಳು ಎನ್ನುವಂಥ ಮಾತುಗಳು ಕಾರ್ಯಕ್ರಮದಲ್ಲಿ ಭೇಟಿಯಾದ ತಕ್ಷಣವೇ ಕಂಡು ಬರುತ್ತಿದ್ದವು. ಬಸವ ತತ್ವದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಶಾಂತಿ, ಸೌಹಾರ್ದತೆ, ಸಮಾನತೆ ಎದ್ದು ಕಾಣ್ತಾ ಇವೆ ಎನ್ನುವಂಥ ಒಂದು ಸಂದರ್ಭ ಅಲ್ಲಿ ಕಂಡುಬಂತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಬೀದರ್ ಬಸವ ಮಂಟಪದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ತಾಯಿಯವರು ತಮ್ಮ ಆಶೀರ್ವಚನ ನೀಡುತ್ತಾ ಓಂಕಾರ ಎನ್ನುವ ಶಬ್ದ ಅ ಉ ಮ ಎನ್ನುವಂಥ ಶಬ್ದದಿಂದ ಉದಯಿಸಿದೆ. ಓಂಕಾರನಾದ ಜಪ ಮಾಡುವುದರಿಂದ ಹೃದಯ ಪರಿಶುದ್ಧವಾಗುತ್ತದೆ. ವ್ಯಕ್ತಿಯು ನೇರವಾಗಿ ನಿಲ್ಲಲು ಹಾಗೂ ಕುಳಿತುಕೊಳ್ಳಲು ಬೆನ್ನು ಮೂಳೆ ಎಷ್ಟು ಮುಖ್ಯವೋ ಜಗತ್ತಿನಲ್ಲಿ ವ್ಯಕ್ತಿ ಬದುಕಲು ಪರಮಾತ್ಮನ ಬೆನ್ನು ಮೂಳೆಯಂತೆ ಸಹಕಾರಿಯಾಗಿ ಪರಮಾತ್ಮ ನಿಲ್ಲುತ್ತಾನೆ ಎನ್ನುವಂಥ ಮಾತನ್ನು ಹೇಳಿದರು. ಪ್ರತಿದಿನ ಸೃಷ್ಟಿಕರ್ತನ ಕುರುಹಾದ ಇಷ್ಟಲಿಂಗವನ್ನು ಪೂಜೆ ಮಾಡೋದರಿಂದ ಮನಸ್ಸಿಗೆ ಶಾಂತಿ
ಶಾಂತಿ ಲಭಿಸುತ್ತದೆ. ಹಣ ಇದ್ದವನು ಹಣವಂತ, ಗುಣ ಇದ್ದವನು ಗುಣವಂತ, ಶೀಲ ಇದ್ದವನು ಶೀಲವಂತ, ಹಾಗೆ ಇಷ್ಟಲಿಂಗ ಕಟ್ಟಿಕೊಂಡು ನಿತ್ಯ ಪೂಜಿಸುವವನೇ ನಿಜ ಲಿಂಗಾಯತ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ವೇದಿಕೆ ಮೇಲೆ ಲಿಂಗಾಯತ ಧರ್ಮ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷ ಶಿವರಾಜ್ ಪಾಟೀಲ್ ಹತ್ತಿವಾಳ್, ನಿರ್ಮಲಾ ನಿಲಂಗೆ, ರವಿಕಾಂತ್ ಬಿರಾದಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಲಿಂಗದೇವ ಯೂಟ್ಯೂಬ್ ಚಾನೆಲ್ನ ವಾರ್ಷಿಕೋತ್ಸವ ಪ್ರಯುಕ್ತ ಬಸವಕಿರಣ, ಚನ್ನಬಸವ ಬಿರಾದಾರ್ ಹಾಗೂ ಪಾಲಕರನ್ನ ಸನ್ಮಾನಿಸಲಾಯಿತು. ಶಿವಶರಣಪ್ಪ ಪಾಟೀಲ್ ಹಾರೋಗೇರಿ, ಮಲ್ಲಿಕಾರ್ಜುನ್ ಶಹಾಪುರ್, ಕಾಶಿನಾಥ್ ಪಾಟೀಲ್, ಶ್ರೀನಾಥ್ ಕೋರೆ, ಸಿದ್ವೀರ್ ಸಂಗಮದ್, ಗುರುನಾಥ್ ನಿಡಗುಂದಿ, ಕಲ್ಯಾಣರಾವ್ ಬೊಂಬುಳಿಗಿ, ಬಸವರಾಜ್ ಲಾಧಾ, ಮಲ್ಲಿಕಾರ್ಜುನ್ ಜೈಲರ್ ಸೇರಿದಂತೆ ಮಹಿಳಾ ಗಣದ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಏನ್ರಿ, ದೇವರು ಇರುವಂತವನು ಒಬ್ಬನೇ, ಆದ್ರೆ ಹೆಸರುಗಳು ಏನದಾವ ಅಂದ್ರ ಬೇರೆ ಬೇರೆ ಇದಾವೆ ಅಂತಕ್ಕಂಥದ್ದು. ಆದ್ರೆ ನಾವೇನು ಮಾಡಿದೀವಿ ಅಂದ್ರೆ ಅದೇ ಹೆಸರಿನವರನ್ನೇ ದೇವರನ್ನು ತಿಳ್ಕೊಂಡಿದ್ದೇವೆ ಹೊರತು ಆದ್ರೆ ದೇವರಿಗೆ ಆ ಹೆಸರನ್ನ ನಾವು ಇಡ್ತಾ ಇಲ್ಲ. ಅದಕ್ಕಾಗಿ ಯಾವತ್ತೂ ಕೂಡ ನಮ್ಮೆಲ್ಲ ತಲೆ ಒಳಗೆ ಒಂದು ಗಮನ ಇರಬೇಕು, ದೇವರು ಒಬ್ಬನೇನೆ. ಏನ್ರಿ, ದೇವರು ಒಬ್ಬನೇನೆ. ಆದ್ರೆ ಹೆಸರುಗಳನ್ನ ನೀವು ಯಾವ್ದನ್ನ ಇಟ್ಕೊಂಡಾದ್ರೂ ಕರೀರಿ ಅಂತ. ಹೇಗೆ ಒಬ್ಬನೇ ಅವನು ಅಂದ್ರೆ, ನಿಮ್ಮ ಬೆನ್ನು ಮೂಳೆ ಇದೆಯಲ್ಲ, ಈಗ ನೀವು ಕುಂದಿರ್ಬೇಕಾದ್ರೆ ನಿಮ್ಗೆ ಆಧಾರ ಯಾವುದು? ಬೆನ್ನು ಮೂಳೆ ಅಲ್ವಾ? ಹೌದಲ್ಲ? ಯಾವ ಮೂಳೆಯನ್ನ ಮುರಿದ್ರೂ ಕೂಡ ಜೋಡಿಸಬಹುದು, ಬೆನ್ನು ಮೂಳೆ ಮುರಿದ್ರ ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಹೌದಲ್ಲ? ಹಾಗೆ ಬೆನ್ನ ಮೂಳೆಯ ಆಶ್ರಯದ ಮೇಲೆ ಇವತ್ತು ನೀವು ಕುಳಿತಿರ್ತಕ್ಕಂಥದ್ದು, ಇಡೀ ಶರೀರಕ್ಕೆ ಆ ಬೆನ್ನು ಮೂಳೆ ಆಶ್ರಯ. ಆ ಬೆನ್ನ ಮೂಳೆಯನ್ನ ಹಿಡಿದುಕೊಂಡು ಪರಮಾತ್ಮನ ಗುರುವೇ ಈ ಇಷ್ಟಲಿಂಗ. ಹಣ ಇದ್ದವ ಹಣವಂತ, ಗುಣ ಇದ್ದವ ಗುಣವಂತ, ಶೀಲ ಇದ್ದವ ಶೀಲವಂತ. ಯಾರ ಅಂಗದ ಮೇಲೆ ಲಿಂಗ ಇದೆಯೋ ಅವನು ಲಿಂಗಾಯತ. ಏನ್ರಿ, ಜಾತಿ ಇಲ್ಲ, ಜಾತಿ ಯಾವುದೇ ಇದ್ರೂ ನಡೀತದ. ಆದ್ರೆ ಅಂಗದ ಮೇಲೆ ಲಿಂಗವನ್ನ ಆಯತ ಮಾಡಿಕೊಂಡು ಆತ ಯಾರು ಪೂಜೆ ಮಾಡ್ತಾರಲ್ಲ ಆತ ಲಿಂಗಾಯತ. ಏನ್ರಿ, ಲಿಂಗಾಯತ. ನಾನು ಲಿಂಗಾಯತ ಅಂತೇಳಿ ನಾನು ತಲೆಯನ್ನು ಮುಟ್ಕೊಂಡು ಹೇಳೋದಿಲ್ಲ, ನಾನು ಲಿಂಗಾಯತ ಅಂತೇಳಿ ನನ್ನ ಕೈ ಮುಟ್ಕೊಂಡು ಹೇಳೋದಿಲ್ಲ, ನಾನು ಲಿಂಗಾಯತ ಅಂತೇಳಿ ನನ್ನ ಕಾಲು ಮುಟ್ಕೊಂಡು ಹೇಳೋದಿಲ್ಲ, ಬಟ್ಟೆ ಮುಟ್ಕೊಂಡು ಹೇಳೋದಿಲ್ಲ. ಹಾಗಾದ್ರೆ ನಾನು ಲಿಂಗಾಯತ ಅಂತೇಳಿ ಏನ್ ಮುಟ್ಕೊಂಡು ಹೇಳ್ತೇನೆ ಅಂದ್ರೆ ನನ್ನ ಎದೆ ಮುಟ್ಕೊಂಡು ಹೇಳ್ತೀನಿ. ಏನ್ರಿ, ಎದೆ ಮುಟ್ಕೊಂಡು ಹೇಳ್ತೀವಿ. ಅದೇ ಎದೆ ಮೇಲೆ ಇಷ್ಟಲಿಂಗ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಠಾಕೂಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.